ಅರಣ್ಯ ಇಲಾಖೆಯಲ್ಲಿದ್ದುಕೊಂಡು ಅರಣ್ಯವನ್ನು ರಕ್ಷಿಸಬೇಕಾದ ಅರಣ್ಯ ರಕ್ಷಕರೇ ಭಕ್ಷಕರಾದಾಗ ಅರಣ್ಯ ಸಂಪತ್ತುಗಳ ಉಳಿವು ಹೇಗೆ ತಾನೇ ಸಾಧ್ಯ? ಸೋಮವಾರಪೇಟೆ ಅರಣ್ಯ ವಲಯಕ್ಕೆ ಸೇರಿದ ಹೆಬ್ಬಾಲೆ ಕಣಿವೆ ವ್ಯಾಪ್ತಿಗೆ ಸೇರಿರುವ ಅರಣ್ಯ ರಕ್ಷಕರೊಬ್ಬರು ಇಂತಹ ಮಹತ್ ಕಾರ್ಯದಲ್ಲಿ ತೊಡಗಿದ್ದು ಗ್ರಾಮಸ್ಥರು ಹಾಗೂ ಕೆಲ ಪ್ರಜ್ಞಾವಂತ ನಾಗರಿಕರ ಪ್ರಯತ್ನದಿಂದಾಗಿ ಈ ಅರಣ್ಯ ರಕ್ಷಕರ ಮುಖವಾಡ ಕಳಚಿ ಬಿದ್ದಂತಾಗಿದೆ. ಈ ವ್ಯಾಪ್ತಿಗೆ ಸೇರಿದ ಸೀಗೆ ಹೊಸೂರು ಗ್ರಾಮದ ಸಂತೋಷ್ ಎಂಬುವವರಿಗೆ ಸೇರಿದ ಖಾಸಗಿ ಆಸ್ತಿಯಲ್ಲಿದ್ದ ಸುಮಾರು 5 ಲಕ್ಷ ರೂಪಾಯಿ ಬೆಲೆ ಬಾಳುವ ಬೃಹತ್ ತೇಗದ ಮರಕ್ಕೆ ಕಣ್ಣು ಹಾಕಿದ ಇಲ್ಲಿನ ಅರಣ್ಯ ರಕ್ಷಕ ರಾಜು ಮಡಿಕೇರಿಯ ಡಿಎಫ್ಒ ಹಾಗೂ ಸೋಮವಾರಪೇಟೆಯ ಆರ್ಎಫ್ಒ ಅವರ ಆದೇಶದ ಮೇರೆಗೆ ಈ ಮರಗಳನ್ನು ಕಡಿಯುವುದಾಗಿ ತಿಳಿಸಿ ಬೀಟೆ ಸೇರಿದಂತೆ ಇತರ ಕೆಲ ಮರಗಳಿಗೆ ನಂಬರ್ ಹಾಕಿ ತೇಗದ ಮರವನ್ನು ಕಡಿದು ಸಾಗಿಸಿದ್ದಾರೆ. ಅಲ್ಲದೆ ಈ ಅರಣ್ಯ ರಕ್ಷಕ ರಾಜು ಸೋಮವಾರಪೇಟೆಯಿಂದ ಹೆಬ್ಬಾಲೆ ಮಾರ್ಗವಾಗಿ ನಿರ್ಮಿಸಲಾಗುತ್ತಿರುವ ಹೆದ್ದಾರಿಯ ರಸ್ತೆ ಕಾಮಗಾರಿಗಾಗಿ ಕಡಿಯುವ ಮರಗಳನ್ನು ಕೂಡ ಇಲಾಖೆಯ ಕಣ್ಣು ತಪ್ಪಿಸಿ ಖಾಸಗಿ ಸಾಮಿಲ್ಗಳಿಗೆ ನೀಡುತ್ತಿರುವುದು ಕೂಡ ಬೆಳಕಿಗೆ ಬಂದಿದೆ. ಖಾಸಗಿ ಜಾಗದಲ್ಲಿ ಮರ ಕಡಿಯಲು ನೀಡಿದ ಆದೇಶದ ಬಗ್ಗೆ ನಾಗರಿಕರೊಬ್ಬರು ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಿದಾಗ ಅರಣ್ಯ ಇಲಾಖೆಯಿಂದ ಅಂತಹ ಯಾವುದೇ ಆದೇಶ ನೀಡಿಲ್ಲವೆಂಬ ಸ್ಪಷ್ಟ ಉತ್ತರ ಸಿಕ್ಕಿದೆ. ಇಲ್ಲಿ ನಿಜಾಂಶವೇನೆಂದರೆ ಈ ಅರಣ್ಯ ರಕ್ಷಕ ರಾಜು ಹೆಬ್ಬಾಲೆ ಹಾಗೂ ಕಣಿವೆ ವ್ಯಾಪ್ತಿಯಲ್ಲಿನ ಕೆಲವು ಮುಗ್ಧ ಜನರನ್ನು ಬೆದರಿಸಿ ಈ ಬೆಲೆ ಬಾಳುವ ಮರಗಳು ಅರಣ್ಯ ಇಲಾಖೆಗೆ ಸೇರಿವೆ ಎಂದು ಹೇಳಿ ಸುಳ್ಳು ಆದೇಶಗಳನ್ನು ತೋರಿಸಿ ಜನಗಳಿಗೆ ವಂಚನೆ ಮಾಡುತ್ತಿದ್ದಾನೆ. ಅಲ್ಲದೆ ಇಲ್ಲಿಂದ ಕಡಿದು ಸಾಗಿಸಿದ ಮರದ ಬುಡಗಳಿಗೆ ಬೆಂಕಿ ಹಾಕಿ ಸುಟ್ಟಿರುವುದು ಈತನ ಜಾಣತನಕ್ಕೆ ಸಾಕ್ಷಿ. ಮಾಧ್ಯಮದವರೊಂದಿಗೆ ಕೆಲ ನಾಗರಿಕರು ಹಾಗೂ ಜನಪ್ರತಿನಿಧಿಗಳಾದ ಎಂಎಚ್ ಮಹಮ್ಮದ್, ಕೆಎ ಆದಂ ಹಾಗೂ ಮನೋರಂಜನ್ ಸೇರಿದಂತೆ ಇನ್ನಿತರರು ಈ ಜಾಗಕ್ಕೆ ಭೇಟಿ ನೀಡಿದಾಗ ಸ್ಥಳಕ್ಕೆ ಧಾವಿಸಿ ಬಂದ ಈ ಅರಣ್ಯ ರಕ್ಷಕರು ಇಲ್ಲಿ ಕಡಿದ ಮರವನ್ನು ದೇವಸ್ಥಾನವೊಂದಕ್ಕೆ ದೇಣಿಗೆ ನೀಡಿದ್ದಾಗಿ ಹೇಳಿದ್ದಾರೆ. ಅಕ್ಷರಶಃ ಇದು ಅತ್ತೆ ಆಸ್ತಿಯನ್ನು ಅಳಿಯ ದಾನ ಮಾಡಿದಂತಾಗಿದೆ. ಸ್ಥಳದಲ್ಲಿದ್ದ ಮಾಧ್ಯಮದವರ ಹಾಗೂ ಜನಪ್ರತಿನಿಧಿಗಳ ಪ್ರಶ್ನೆಗಳಿಂದ ತಬ್ಬಿಬ್ಬಾದ ಈ ಅರಣ್ಯ ರಕ್ಷಕ ರಾಜು ಮಾಡಿದ ತಪ್ಪುಗಳನ್ನು ಮುಚ್ಚಿಡಲು ಏನೆಲ್ಲಾ ಕಸರತ್ತು ನಡೆಸಿ ಕೊನೆಗೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ನಮಗೂ ಹೇಳಿದ್ದಾರೆ ದೇವಸ್ಥಾನ ಮಾಡ್ತಾ ಇದೀವಿ ಅಂತ. ಕಮಿಟಿಯವರು ಹೇಳಿದ್ರೆ ಮರನ್ನ ಬಂದ್ರೆ ಒಂದೊಂದು ತೂಣ್ ಬಂದೈತೆ, ಬಾಕಿ ಮರೆಲ್ಲ ಗೊತ್ತ ಹೇಳ್ಕೊಳ್ಳೋ ಪ್ರಶ್ನೆ ಅಂತಲ್ಲ. ಈಗ ನಿಮ್ಗೆ ಯಾರಿಗೆ ನಿಮ್ಗೆ ಈಗ ಫಾರೆಸ್ಟ್ ಹೇಳೋದು ಕಡಿರಿ ಅಂತ ನಾವು ಹೇಳಿದ್ರ ನಾವು ಹೇಳಿದ್ರ ಯಾರು ನಿಮ್ಗೆ ಹೇಳಿದ್ರ ನಾವು ಸಹ ಬಂದು ಕರೆದಿಲ್ಲ. ನೀವೇ ಕರೆದು ನೀವೇ ನಿಂತು ಚರ್ಚೆ ಮಾಡಲು ಸುಮ್ಮನೆ ಪರ್ಮಿಷನ್ ಕೊಡ್ಲಿಕ್ಕೆ ಬೆಂಕಿ ಹಾಕಿದ್ರೆ ನಾಚಿ ಆಗೋದಿಲ್ಲ. ಬೆಂಕಿ ಹಾಕಿದ್ರಲ್ಲ ನನಗೆ ನಾಚಿ ಆಗೋದಿಲ್ಲ. ನೀವು ಸರ್ಕಾರದ ಹಣ ತಿನ್ನುವರು, ನೀವು ನಾಚಿಕೆ ಆಗಲ್ರಿ. ನೀವು ರಕ್ಷಣೆ ಮಾಡುವವರು, ಅರಣ್ಯ ರಕ್ಷಣೆ ಮಾಡುವವರು. ಈ ಕೂಡಲೇ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಆತನನ್ನು ಅಮಾನತುಗೊಳಿಸಿ ಆತನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೆಲ ನಾಗರಿಕರು ಹಾಗೂ ಜನಪ್ರತಿನಿಧಿಗಳು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ವ್ಯಾಪ್ತಿಗೆ ಬರುವ ಹೆಬ್ಬಾಲೆ ಸೆಕ್ಷನ್ನ ವ್ಯಾಪ್ತಿಗೆ ಬರುವಂತ ಇದೊಂದು ಗ್ರಾಮ. ಈ ಗ್ರಾಮದಲ್ಲಿ ಗಾರ್ಡ್ ನಮ್ಮ ರಾಜು ಅಂತ ಹೇಳಿ ಗಾರ್ಡ್ ಒಬ್ಬರು ಇದ್ದಾರೆ. ಅವರು ಏನಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಇಲ್ಲಿನ ಊರಿನವ್ರನ್ನ ಎದುರಿಸಿ ಬೆದರಿಸಿ ಸರ್ಕಾರದ ಮರಗಳು ಇದೆಲ್ಲ ನಿಮ್ಮ ಮರಗಳಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಲ್ಯಾಂಡ್ಗಳಿಗೆಲ್ಲ ನುಗ್ಗಿ ಅಲ್ಲಿ ಇರುವ ಮರಗಳಿಗೆ ನಂಬರ್ ಹಾಕ್ಬಿಟ್ಟು ಇವರು ಬಂದು ಜನಗಳನ್ನ ಕರ್ಕೊಬಂದ್ಬಿಟ್ಟು ಮರಗಳನ್ನ ಕಡಿದ್ಬಿಟ್ಟು ಇವ್ರು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕೆಲವು ಸಾಮಿಲಿಗಳಿಗೆ ಹೊರ ಜಿಲ್ಲೆಗಳಿಗೆ ಇದನ್ನ ಸಾಗಿಸಿ ಕೋಟ್ಯಾಂತರ ರೂಪಾಯಿ ಹಣನ ಸಂಪಾದನೆ ಮಾಡಿದ್ದಾರೆ. ಇವರು ಈಗಾಗಲೇ ಕುಶಾಲನಗರದಲ್ಲಿ 4-5 ಮನೆಗಳನ್ನ ಕೂಡ ಹೊಂದಿದ್ದಾರೆ. ಇವರು ನಿವೇಶನಗಳನ್ನ ಹೊಂದಿದ್ದಾರೆ. ಇವರಿಗೆ ಸಂಬಳ ಏನಂತ ಹೇಳಿದ್ರೆ ಒಂದು 10-12 ಸಾವಿರ ರೂಪಾಯಿ, ಇಲ್ಲಿಂದ 18 ಸಾವಿರ ರೂಪಾಯಿ ಒಳಗಡೆ ಸಂಬಳ ಇರುವಂಥದ್ದು. ಇವರೀಗ ಬೇಕು ಅಂತ ಹೇಳಿದ್ರೆ ನೀವು ಪರಿಶೀಲನೆ ಮಾಡ್ಬೋದು. ಕುಶಾಲನಗರದಲ್ಲಿ 4-5 ಸೈಟ್ಗಳಿದೆ, ಕೂಡಿಯಲ್ಲಿ ಸೈಟ್ ಇದೆ, ಕುಶಾಲನಗರದಲ್ಲಿ 2-3 ದೊಡ್ಡ ಬಂಗ್ಲೆಗಳಿದೆ, ಬೇಕಾದಷ್ಟು ಜಮೀನುಗಳು ಇಲ್ಲಿ ಸುತ್ತಮುತ್ತ ಜಮೀನುಗಳನ್ನ ಮಾಡ್ಕೊಂಡಿದ್ದಾರೆ. ಇವರು ವೆಹಿಕಲ್ಗಳಿದೆ, ಇವರ ಮನೆಯಲ್ಲಿ ಬೇಕಾದಷ್ಟು 3-4
ರಿಕ್ಷಾಗಳಿದೆ, ಮೋಟಾರ್ ಬೈಕ್ಗಳಿದೆ, ಕಾರ್ಗಳಿದೆ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಮರಗಳನ್ನ ಅವ್ಯವಹಾರದ ಪ್ರಕಾರ ಇವರು ಮಾಡಿದ್ದಾರೆ. ಅದೇ ಅವರನ್ನ ಅಮಾನತು ಮಾಡಬೇಕು, ಇಲ್ಲದಿದ್ರೆ ಕೆಲಸದಿಂದ ವಜಾ ಮಾಡಬೇಕು. ವಜಾ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಇದನ್ನ ಲೋಕಾಯುಕ್ತಕ್ಕೆ ನಾವು ದೂರು ಕೊಡ್ತಾ ಇದ್ವಿ. ಮತ್ತೆ ನಾವು DF ಅವ್ರನ್ನ ಒತ್ತಾಯ ಮಾಡಿದ್ವಿ. ಈ ಕೋಟ್ಯಾಂತರ ನಷ್ಟನ ಅವನಿಂದ ಭರಿಸ್ಕೊಳ್ಬೇಕು, ಮತ್ತೆ ಆತನನ್ನ ಬಂಧಿಸ್ಬಿಟ್ಟು ಆತನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಒಂದು ಜಾಗ, ಯಾಕಂದ್ರೆ ಇಲ್ಲಿ ಅರಣ್ಯವನ್ನು ದರೋಡೆ ಮಾಡುವಂತ ಒಂದು ಜಾಗ. ಅದರಿಂದ ಅವರು ಇಲ್ಲಿಂದ ಹೋಗ್ತಾ ಇಲ್ಲ. ಅವರು 2 ವರ್ಷದ ಹಿಂದೆ ಕೂಡ ಇವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿತ್ತು. ಆದ್ರೂ ಕೂಡ ಇಲ್ಲಿಂದ ಅವರು ಪ್ರಭಾವ ಬಳಸಿ ಇಲ್ಲಿ ಉಳ್ಕೊಂಡಿದ್ದಾರೆ. ಅವರು ತಕ್ಷಣದಿಂದ ಅವ್ರನ್ನ ಅಮಾನತು ಪಡಿಸಿ ಇಲ್ಲಿ ಏನೆಲ್ಲ ಹಗರಣ ನಡೆದಿದೆ ಅದನ್ನು COD ತನಿಖೆಗೆ ಒಪ್ಪಿಸಬೇಕು. ಇಲ್ಲದಿದ್ದಲ್ಲಿ ನಾವು ಈ 3 ಹಿರಿಯ ಅರಣ್ಯಾಧಿಕಾರಿಗಳು ಹೈಕೋರ್ಟ್ನಲ್ಲಿ ಕೂಡ ದಾವೆಯನ್ನು ಹೂಡಲು ನಾವು ತೀರ್ಮಾನಿಸಿದ್ದೇವೆ. ಈಗಾಗಲೇ ನಾವು ಸಾರ್ವಜನಿಕರಿಗೆ ಬಂದು ನಾವೀಗ ಇದು 5 ಲಕ್ಷದ ಒಂದು ಮರ, ಸುಮಾರು 7-8 ಅಡಿ ದಪ್ಪ, ಸುಮಾರು 100 ಅಡಿ ಎತ್ತರ ಇರುವಂತ ಮರ, ಒಂದು 120 ಸೇಫ್ಟಿ ಬರುವಂತ ಒಂದು ಮರ. ಇಂಥ ಸುಮಾರು ಕಡೆಗಳಲ್ಲಿ ಇಂಥ ಜಾಗದಲ್ಲಿ ಈಗ ಅವ್ಯವಹಾರವಾಗಿ ನಡೆದಿದೆ. ಏನಾದರೂ ಆಗಲಿ ಅರಣ್ಯ ಸಂಪತ್ತುಗಳನ್ನು ರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅರಣ್ಯವನ್ನು ಕಾಯಬೇಕಾದ ರಕ್ಷಕರೇ ಇಲ್ಲಿ ಭಕ್ಷಕರಾದರೆ ಬೇಲಿಯೇ ಎದ್ದು ಹೊಲ ಮೇದಂತಾಗಲಿಲ್ಲವೇ? ಸುದ್ದಿ ಸಂಗಮಕ್ಕಾಗಿ ಸ್ಪೆಷಲ್ ರಿಪೋರ್ಟ್ HM ರಘು, ಕುಶಾಲನಗರ.